ಎಲ್ರಿಗೂ ನಮಸ್ಕಾರ. ಇವತ್ತಿನ ಪತಂಜಲಿ ಯೋಗ ಸೂತ್ರದ ಜ್ಞಾನ ಚರ್ಚೆಗೆ ಸ್ವಾಗತ. ಸೊ ಇದಿಷ್ಟು ನಾವು ನೋಡಿದ್ವಿ. ಇವಾಗ ನೋಡಿ, ಧ್ಯಾನ ಏನಾಗುತ್ತೆ, ಧ್ಯಾನದಲ್ಲಿ ಗಮನಿಸ್ತಾ ಇದ್ದೀವಿ, ಪ್ರಪಂಚ ಎಲ್ಲ ಗಮನಿಸ್ತಾ ಇದ್ದೀವಿ. ಹಾಗೆ ಉಸಿರನ್ನು ಗಮನಿಸ್ತೀವಿ, ಶರೀರವನ್ನು ಗಮನಿಸ್ತೀವಿ, ಉಸಿರನ್ನು ಗಮನಿಸ್ತಾ ಇದ್ದೀವಿ, ಆಲೋಚನೆಗಳನ್ನು ಗಮನಿಸ್ತಾ ಇದ್ದೀವಿ, ಸಂವೇದನೆಗಳನ್ನು ಗಮನಿಸ್ತಾ ಇದ್ದೀವಿ. ಅಂದ್ರೆ ಯಾವುದೋ ಒಂದು ನೋಡ್ತಾ ಇದೆ. ನೋಡುವುದು, ನೋಡಲ್ಪಡುವುದು, ದೃಶ್ಯ ಮತ್ತೆ ದ್ರಷ್ಟ ದ್ರಷ್ಟ ಮತ್ತೆ ದೃಶ್ಯ, ಇದೆರಡಕ್ಕೂ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಇದು ಒಂದಿಲ್ಲ ಅಂದ್ರೆ ಇನ್ನೊಂದಿಲ್ಲ, ಎರಡೂ ಇರುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಕಣ್ಣಿಗೆ ವಸ್ತು, ವಿಷಯ ಎರಡೂ ಇರುತ್ತೆ. ಈ ಪ್ರಪಂಚ ಎಲ್ಲ ವಸ್ತುವೇ. ಅದರ ಹಿಂದೆ ನಿಜವಾದ ಒಂದು ಶಕ್ತಿ ಇದೆ. ಅದು ನಮ್ಮ ಶರೀರ ಕೂಡ ವಸ್ತುವೇ. ನಮ್ಮ ಶರೀರ, ಅದನ್ನ ಗಮನಿಸ್ತಾ ಇದ್ದೀವಿ, ಉಸಿರನ್ನು ಗಮನಿಸ್ತಾ ಇದ್ದೀವಿ. ಇದನ್ನೆಲ್ಲ ಗಮನಿಸ್ತಾ ಇರೋದು ಆ ಶಕ್ತಿ ಒಂದು ಗಮನಿಸ್ತಾ ಇದೆ, ಅದು ದ್ರಷ್ಟು. ಓಕೆ, ಇದು ಒಂದಿಲ್ಲ ಅಂದ್ರೆ ಇನ್ನೊಂದಿಲ್ಲ. ಪರಮಾತ್ಮ ಎಲ್ಲೋ ಬೇರೆ ಕಡೆ ಕೂತಿದ್ದಾನೆ ಅಂತಲ್ಲ, ಎಲ್ಲದರ ಒಳಗೆ ಹಾಸು ಒಕ್ಕಾಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಒಳಗೆ. ಒಂದಿಲ್ಲ ಅಂದ್ರೆ ಇನ್ನೊಂದಿಲ್ಲ, ಎಲ್ಲದರ ಒಳಗೆ ಆ ಚೈತನ್ಯ ಇದೆ. ಇದು ಒಂದಕ್ಕೆ ಇನ್ನೊಂದು ಡಿಪೆಂಡೆಂಟ್. ಒಂದಿಲ್ಲ ಅಂದ್ರೆ ಇನ್ನೊಂದಿಲ್ಲ. ಸೊ ಈ ಯಮ ನಿಯಮಗಳನ್ನೆಲ್ಲ ನಾವು ಕೇಳಿಸ್ಕೊಂಡ್ವಿ. ಅದರಿಂದ ಏನು ಲಾಭಗಳು ಅದು ಕೂಡ ತಿಳ್ಕೊಂಡ್ವಿ ನಾವು. ಸೊ ಇದು ಮತ್ತೆ ನಮಗೆ ಮನಸ್ಸಿನಲ್ಲಿ ಬರುತ್ತೆ, ನಾನು ಯಾಕೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ. ಯಾಕೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು? ಅವಾಗ ಗುರುಗಳು ಹೇಳ್ತಾರೆ, ಯಾಕೆ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಅದರಿಂದ ಆಗುವಂತಹ ಒಂದು ಪರಿಣಾಮಗಳನ್ನು ಒಂದ್ಸರಿ ನೆನೆಸ್ಕೊಳ್ಳಿ. ನೀವು ಆ ಪರಿಣಾಮಗಳನ್ನ ನಾನು ಭರಿಸ್ತೀನಿ, ತಡ್ಕೊಳ್ತೀನಿ ಅನ್ನೋಂಥ ಧೈರ್ಯ ಇದ್ರೆ ಪ್ರಾಕ್ಟೀಸ್ ಮಾಡಬೇಡಿ. ದುಃಖದಲ್ಲಿ ಇರೋದಕ್ಕೆ ನಿಮಗೆ ಹಕ್ಕಿದೆ. ದುಃಖದಲ್ಲಿ ಮುನಿಗಿ ತೇಲೋದಕ್ಕೆ ನಿಮಗೆ ಹಕ್ಕಿದೆ. ಬೇಡ ಅಂದವ್ರೆ, ಮುನಿಗಿ ತೇಲಿ. ಅದೇ ಪತಂಜಲಿ ಮಹರ್ಷಿಗಳು ಅದೇ ಹೇಳ್ತಾರೆ. ಮನಸ್ಸಿನಲ್ಲಿ ಎಷ್ಟೋ ಸಂಶಯಗಳು ಬರುತ್ತೆ. ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ. ನಮ್ಮ ಮನಸ್ಸಿನಲ್ಲಿ ಬರುವಂತ ಸಂಶಯಗಳು ನಾವೇ ಹ್ಯಾಂಡಲ್ ಮಾಡ್ಕೊಬೇಕು, ಇನ್ಯಾರು ಮಾಡೋದಿಲ್ಲ. ಆ ಸಂಶಯಗಳಿಂದ ನಾವೇ ಹೊರಗಡೆ ಬರಬೇಕು. ಓಕೆ, ಗುರುಗಳಿರೋದು ಏನಕ್ಕೆ ಅಂತ ಅನ್ಕೊಳ್ತೀವಿ. ಗುರುಗಳಿರೋದು ನಮ್ಮ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡೋದಕ್ಕಲ್ಲ, ಇನ್ನ ಹೆಚ್ಚಿಗೆ ಸಂಶಯಗಳನ್ನ ತಲೆಯೊಳಗೆ ಹಾಕೋಕೆ, ಇನ್ನ ಹೆಚ್ಚಿಗೆ ಸಂಶಯಗಳನ್ನ ಜಾಸ್ತಿ ಹಾಕಿ ಹಾಕಿ ಅವ್ರ ಮೇಲೆ ನಮ್ಮನ್ನು ಒಳಗಡೆಯಿಂದ ಚೆನ್ನಾಗಿ ಕುದಿಸಿ ಬೇಯಿಸಿ ಪಕ್ವವನ್ನಾಗಿ ಮಾಡೋದು. ಸುಮ್ಮನೆ ಬೆಣ್ಣೆ ಬರಲ್ಲ ಹಾಲಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಒಳಗಡೆಯಿಂದ ಚೆನ್ನಾಗಿ ಬೇಯಿಸಿ ಕುದಿಸಿ ಅದನ್ನ ನಮ್ಮಲ್ಲಿ ಆ ಪಕ್ವತೆಯನ್ನು ಉಂಟು ಮಾಡೋದಕ್ಕೆ ಗುರುಗಳು ಇನ್ನ ಹೆಚ್ಚಿಗೆ ಸಂಶಯಗಳನ್ನ ನಮ್ಮ ತಲೆಯಲ್ಲಿ ಹಾಕ್ತಾರೆ. ಅದಕ್ಕೆ ಒಂದ್ಸರಿ ಗುರುಗಳು ಯಾರು ಕೇಳ್ತಾರೆ, ಗುರುಗಳೇ ಇಷ್ಟೆಲ್ಲ ಸಂಶಯಗಳು ಬರ್ತಾ ಇದೆಯಾ ಅಂದ್ರೆ ನೀನು ಅಧ್ಯಾತ್ಮ ಜೀವನದಲ್ಲಿ ಮುಂದೆ ಬರ್ತಾ ಇದೆಯಾ ಅಂತ ಅರ್ಥ. ಸಂಶಯಗಳು ಬರುತ್ತೆ. ಗುರುಗಳು, ನನ್ನ ಮೇಲೆ ನಿನ್ನ ತಲೆಯಲ್ಲಿ ನಾನು ಸಂಶಯಗಳನ್ನು ಕ್ರಿಯೇಟ್ ಮಾಡ್ತೀನಿ, ನೀನು ಮತ್ತೆ ಮತ್ತೆ ಆ ಸಂಶಯಗಳನ್ನ ನನ್ನ ಪಾದಕ್ಕೆ ಸಮರ್ಪಣೆ ಮಾಡಿ ಮುಂದೆ ಬರ್ತಾ ಇರೋದು. ನನ್ನ ಕೆಲಸ ಏನು ಅಂದ್ರೆ, ನನ್ನ ಮೇಲೇನೆ ನಿಂಗೆ ಸಂಶಯ ಉಂಟು ಮಾಡ್ತೀನಿ. ಆ ಸಂಶಯಗಳನ್ನೆಲ್ಲ ಮತ್ತೆ ಮತ್ತೆ ಸಮರ್ಪಣೆ ಮಾಡಿ ಮುಂದೆ ಬರ್ಬೇಕು ನೀನು. ಅರ್ಥ ಆಗ್ತಾ ಇದೆಯಲ್ಲ? ಪ್ರತಿಪಕ್ಷ ಭಾವನಂ. ಅದಕ್ಕೆ ಆ ಒಂದು ತೀವ್ರ ಎಕ್ಸ್ಟ್ರೀಮ್ ಪೊಸಿಷನ್ ತಗೊಬೇಕು. ಇದು ಯಮ ನಿಯಮಗಳನ್ನ ನಾವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಅದರಿಂದ ಏನಾಗ್ತದೆ ಅದನ್ನು ಒಂದ್ಸರಿ ಜ್ಞಾಪಕ ಮಾಡ್ಕೊಳ್ಳಿ. ಆ ಪರಿಣಾಮಗಳನ್ನ ಜ್ಞಾಪಕ ಮಾಡ್ಕೊಂಡಾಗ ಅದು ಪರಿಣಾಮಗಳು ಒಂದ್ಸರಿ ಕಣ್ಮುಂದೆ ತಂದು ನಿಲ್ಲಿಸ್ಕೊಳ್ಳಿ. ಅದು ತುಂಬಾ ಭಯಂಕರವಾಗಿರೋದು. ಅರ್ಥ ಆಗ್ತಾ ಇದೆಯಲ್ಲ? ಅವಾಗೇನು ಅದು ಗೊತ್ತಾದ ಅವಾಗ ಟಕ್ ಟಕ್ ಅಂತ ಏನ್ ಮಾಡ್ತೀವಿ, ಯಾಕೆ ಬೇಕಪ್ಪ ಅದೆಲ್ಲ ಅನುಭವಿಸೋದು, ಫಾಲೋ ಮಾಡೋಣ, ಇದೇ ಕಷ್ಟ ಆದ್ರೂ ಆಸನಗಳು ಮಾಡೋಣ, ಧ್ಯಾನ ಮಾಡೋಣ ಅಲ್ವಾ? ಸೊ ಒಂದು ವರ್ಷ ಸುದರ್ಶನ ಕ್ರಿಯೆ ಮಾಡಿದಿರ ಇರೋಕ್ಕಾಗತ್ತಾ? ಹೇಳ್ತೀರಾ? ಒಂದು ವರ್ಷ ಯಾವುದೇ ಆಸನಗಳು ಮಾಡದೆ, ಒಂದು ವರ್ಷ ವಾಕಿಂಗ್ ಮಾಡದೆ, ಒಂದು ವರ್ಷ ಯಾವುದೇ ಮೆಡಿಟೇಷನ್ ಮಾಡದೆ ಇರೋಕ್ಕಾಗತ್ತಾ? ಒಂದು ವಾರ ಮಾಡಿದೆ, 3 ದಿವಸ ಮಾಡಿದಿರ ಇದ್ರೇನೆ ಶರೀರ ತೇರಿಗಳಿತು ಅಂದ್ರೆ ಕೋಣ ನೀರುಗಳಿತು ಅಂತ ಶರೀರ ಯಾವುದೋ ಇನ್ನೊಂದು ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಕರೆಕ್ಟಾ? ಒಂದ್ಸರಿ ಅದನ್ನ ನೆನ್ಸ್ಕೊಳ್ಳಿ. ಈ ಯಾವ ಸಾಧನೆಗಳು ಮಾಡಲಿಲ್ಲ ಅಂದ್ರೆ ಶರೀರದ ಪರಿಸ್ಥಿತಿ ಏನು? ಮನಸ್ಸು ಬಿಟ್ಬಿಡಿ. ಶರೀರದ ಪರಿಸ್ಥಿತಿ ಏನು? ಆರೋಗ್ಯ ಎಲ್ಲ ಉಲ್ಟಾಗತ್ತಲ್ವಾ? ಆ ಒಂದು ಕಾನ್ಸಿಕ್ವೆನ್ಸಸ್, ಆ ಒಂದು ಪರಿಣಾಮಗಳನ್ನು ಒಂದ್ಸರಿ ನೆನ್ಸ್ಕೊಳ್ಳಿ. ನೆನ್ಸ್ಕೊಂಡಾಗ ಅಯ್ಯೋ ಬೇಡಪ್ಪ ಸಾಕು, ಸುಮ್ಮನೆ ಯಾಕೆ, ಆಮೇಲೆ ಮೆಡಿಸಿನ್ ಡೋಸೇಜ್ ಜಾಸ್ತಿ ಆಗತ್ತೆ, ಡಾಕ್ಟರ್ಗಳ ಹತ್ರ ಹೋಗ್ಬೇಕು. ಅದ್ರ ಬದಲು ಸಾಧನೆ ಮಾಡೋದೇ ಉತ್ತಮ. ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ.
ಇದು ಮಾಡದಿರ ಇದ್ರೆ ಆಗುವಂತಹ ಹಾನಿಕಾರಕ ಒಂದು ಏನೇನು ಪರಿಣಾಮಗಳಾಗತ್ತೆ ಅದನ್ನ ನೆನೆಸ್ಕೊಂಡಾಗ ಮತ್ತೆ ಅವಾಗ ಮತ್ತೆ ಸಾಧನೆಗೆ ವಾಪಸ್ ಬರ್ತೀವಿ. ಅವಾಗ ಯಮ ಮತ್ತು ನಿಯಮಗಳನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಕೇಳಿಸ್ಕೊತಾ ಇದ್ದೀರಲ್ಲ? ಹಾಂ. ಸೊ ಆಮೇಲೆ ಮುಂದಿಂದೇನು? ಸಮಾಧಿ. ನೆಕ್ಸ್ಟ್ ಬರೋದೇನು ನೋಡಿ, ಯಮ ನಿಯಮ, ಆಸನಗಳು. ಅಷ್ಟಾಂಗ ಯೋಗದಲ್ಲಿ 3ನೇ ಸಬ್ಜೆಕ್ಟ್ ಯಾವುದು ಅಂದ್ರೆ ಆಸನ. ಆಸನ ಅಂದ್ರೆ ನಮಗೆ ಗೊತ್ತಿರೋದೇನು? ಧನುರಾಸನ, ಓಕೆ, ಭುಜಂಗಾಸನ, ಮತ್ಸ್ಯಾಸನ, ಮಕರಾಸನ, ತಾಡಾಸನ, ಈ ಥರದ್ದು ಎಷ್ಟೋ ಆಸನಗಳು. ಈ ಆಸನಗಳೆಲ್ಲ ನಾವು ಏನೇನು ಪ್ರಾಕ್ಟೀಸ್ ಮಾಡ್ತೀವಲ್ಲ, ಇದೆಲ್ಲೂ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿಲ್ಲ ಇದ್ರ ಬಗ್ಗೆ. ಏನ್ ಸರ್, ಯೋಗ ಸೂತ್ರಗಳಲ್ಲಿ ಹೇಳಿಲ್ವಾ? ಎಲ್ಲೂ ಹೇಳಿಲ್ಲ ಅವರು. ಸೂರ್ಯ ನಮಸ್ಕಾರದ ಬಗ್ಗೆ ಕೂಡ ಹೇಳಿಲ್ಲ ಪತಂಜಲಿ ಯೋಗ ಸೂತ್ರದಲ್ಲಿ. ಮತ್ತಿನ್ನೇನು ಹೇಳಿದ್ದಾರೆ? ಆದರೆ ಇದು ಎಲ್ಲಿ ಹೇಳಿದ್ದಾರೆ? ಇದೆಲ್ಲ ಎಲ್ಲಿ ಹೇಳಿದ್ದಾರೆ ಅಂದ್ರೆ, ಇದರ ಬಗ್ಗೆ ಒಂದು ಉಲ್ಲೇಖ, ನಾವು ಏನೇನು ಆಸನಗಳು ಮಾಡ್ತೀವಿ, ಏನೋ ಏನೇನು ಈ ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತೀವಿ, ಇದ್ರ ಉಲ್ಲೇಖ ಎಲ್ಲಿದೆಯಪ್ಪ ಅಂದ್ರೆ ಹಠಯೋಗ ಪ್ರದೀಪಿಕಾ ಅಲ್ಲಿದೆ. ಹಠಯೋಗ ಪ್ರದೀಪಿಕಾ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿದೆ. ಅದು ಈ ಪತಂಜಲಿ ಯೋಗ ಸೂತ್ರದ ಮುಖ್ಯ ಭಾಗದಲ್ಲಿ ಬರೋದಿಲ್ಲ, ಉಪ ಅಂಗದಲ್ಲಿ ಬರುತ್ತೆ. ಅದೆಲ್ಲ ಉಪ ಅಂಗದಲ್ಲಿ ಬರುತ್ತೆ. ಹಠಯೋಗ ಪ್ರದೀಪಿಕಾ ಇವೆಲ್ಲ ಇವೆಲ್ಲ ಮುಖ್ಯ ನದಿಗೆ ಉಪನದಿಗಳ ತರ ಈ ಉಪ ಅಂಗದಲ್ಲಿ ಇವೆಲ್ಲ ಬರುತ್ತೆ. ಪತಂಜಲಿ ಯೋಗ ಸೂತ್ರ ಮುಖ್ಯವಾದ ಒಂದು ಯೋಗದ ಭಾಗದಲ್ಲಿ. ಓಕೆ, ಏನ್ ಹೇಳ್ತಾರೆ? ಆಸನ ಅಂದ್ರೆ ಏನ್ ಹೇಳ್ತಾರೆ? ಆಸನದ ಬಗ್ಗೆ ಪತಂಜಲಿ ಮಹರ್ಷಿಗಳ ಒಂದು ವ್ಯಾಖ್ಯಾನ ಏನು ಅದು ಕೇಳಿಸ್ಕೊಳ್ಳೋಣ. ಏನ್ ಹೇಳ್ತಾರೆ? ಸ್ಥಿರ ಸುಖಂ ಆಸನಂ. ಸ್ಥಿರ, ಇದು ಕೇಳೇ ಇರ್ತೀವಿ ನಾವೆಲ್ಲ. ನೀವು ಯಾವುದೇ ಯೋಗ ಕ್ಲಾಸ್ಗೆ ಹೋಗಿ ಫಸ್ಟ್ ಹೇಳೋದೇ ಈ ಮಾತು, ಸ್ಥಿರ ಸುಖಂ ಆಸನಂ. ಏನು? ನೀವು ಯಾವುದೇ ಆಸನದಲ್ಲಿ ಕುತ್ಕೊಳ್ಳಿ, ಸ್ಥಿರವಾಗಿರ್ಲಿ, ಅಲ್ಗಾಡಬಾರ್ದು. ಆಸನ ಯಾವುದೇ ಆಸನದಲ್ಲಿ ಕುತ್ಕೊಳ್ಳಿ, ಸ್ಥಿರವಾಗಿರ್ಲಿ. ಇವಾಗ ಒಂದು ಕಾಲಲ್ಲಿ ಹಿಂಗೆ ನಿಂತ್ಕೊಂಡಿರ್ತೀವಿ, ಒಂದು ಕಾಲ ಎಷ್ಟೊತ್ತು ನಿಂತ್ಕೊಳ್ಳೋಕೆ ಸಾಧ್ಯ? ಸ್ವಲ್ಪ ಹೊತ್ತಾದ್ಮೇಲೆ ಶರೀರ ಅಲಗಾಡಕ್ಕೆ ಶುರುವಾಗತ್ತೆ. ಹಾಗಾದ್ರೆ ಅದು ಸುಖವಾದ ಆಸನ ಅಲ್ಲ. ಯಾವುದು ಸ್ಥಿರವಾದ ಆಸನ, ಸುಖವಾಗಿದೆಯೋ ಆ ಆಸನದಲ್ಲಿ ನಾವು ಒಂದು ಕಂಫರ್ಟ್ ಇರ್ಬೇಕು ನಮ್ಗೆ. ಅದಕ್ಕೆ ಸ್ಥಿರಂ ಸುಖಂ ಆಸನಂ. ಯಾವುದು ಕಂಫರ್ಟ್ ಇಲ್ಲ ಆಸನದಲ್ಲಿ, ಆ ಆಸನವನ್ನು ಅಭ್ಯಾಸ ಮಾಡುವಾಗ ನಮಗೆ ಒಂದು ರೀತಿ ಸುಖ ಇಲ್ಲ ಅಂದ್ರೆ ಅದು ಆಸನ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಎನಿಥಿಂಗ್ ದಟ್ ಈಸ್ ನಾಟ್ ಕಂಫರ್ಟಬಲ್ ಈಸ್ ನಾಟ್ ಅನ್ ಆಸನ, ಅದು ಹೇಳ್ತಾ ಇದ್ದಾರೆ. ಸ್ಥಿರಂ ಸುಖಂ ಆಸನಂ. ಯಾವುದು ಸ್ಥಿರವಾಗಿದೆ, ಯಾವುದು ನಮಗೆ ಸುಖವನ್ನು ಒಂದು ಆಸನದಲ್ಲಿ ಒಂಥರ ಎಂಜಾಯ್ ಮಾಡಬೇಕು ಆಸನ, ಅದಕ್ಕೆ ಆಸನ ಅಂತ ಒಂದು ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಮುಂದಿನ ಸೂತ್ರ ಏನು? ಪ್ರಯತ್ನ ಶೈಥಿಲ್ಯ ಅನಂತ ಸಮಾಪತ್ತಿಭ್ಯಾಂ. ಪ್ರಯತ್ನ ಶೈಥಿಲ್ಯ ಅನಂತ ಸಮಾಪತ್ತಿಭ್ಯಾಂ. ಸೊ ಆಸನದಲ್ಲಿ ಯಾವ ಥರ ಇರಬೇಕು? ಪ್ರಯತ್ನವನ್ನು ಬಿಟ್ಬಿಡಿ. ಪ್ರಯತ್ನವನ್ನು ಬಿಟ್ಟು ಅನಂತವಾದ ಚೈತನ್ಯ, ಒಳಗಡೆ ಒಂದು ಚೈತನ್ಯ ಇದೆಯಲ್ಲ, ಅದ್ರ ಜೊತೆ ಜೋಡಿಸ್ಕೊಳ್ಳಿ ನಮ್ಮನ್ನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದಿದೆ ನೋಡಿ ವಿಷಯ ಏನು ಅಂದ್ರೆ, ನೀವು ಆಲ್ರೆಡಿ ಆಸನದಲ್ಲಿ ಸುಖವಾಗಿದ್ರೆ ಅಲ್ಲಿ ಪ್ರಯತ್ನ ಬಿಡೋದೇನಿದೆ? ಪ್ರಯತ್ನ ಬಿಟ್ಟಾಗಲೇ ಸುಖವಾಗಿರೋದಲ್ವಾ? ಸೊ ಪ್ರಯತ್ನನೇ ಮಾಡಲಿಲ್ಲ ಅಂದ್ರೆ ಪ್ರಯತ್ನ ಬಿಡೋದೆಲ್ಲಿ ಬಂತು? ಅರ್ಥ ಆಗ್ತಾ ಇದೆಯಲ್ಲ? ಪ್ರಯತ್ನನೇ ಮಾಡಲಿಲ್ಲ ಅಂದ್ರೆ ಪ್ರಯತ್ನ ಬಿಡೋದಿಲ್ಲಿಂದ ಬಂತು? ಸೊ ಪ್ರಯತ್ನವನ್ನು ಬಿಡೋದು ಒಳ್ಳೆ ವಿಷಯ. ಪ್ರಯತ್ನ ಬಿಡಕ್ ಮುಂಚೆ ಪ್ರಯತ್ನ ಮಾಡಬೇಕಲ್ವಾ? ಪ್ರಯತ್ನ ಬಿಡಬೇಕು ಅಂದ್ರೆ ಅಷ್ಟಕ್ಕೆ ಮುಂಚೆ ಪ್ರಯತ್ನ ಮಾಡಿರ್ಬೇಕು ನಾವು. ಅದಕ್ಕೆ ಒಂದು ಸಣ್ಣ ಒಂದು ತುಂಬಾ ಹಾಸ್ಯಾಸ್ಪದವಾದ ಒಂದು ಇದು ಹೇಳ್ತಾರೆ ಗುರುಗಳು. ಏನು ಅಂದ್ರೆ, ನಿಮ್ಮ ಶ್ರೀಮತಿಯ ಜೊತೆ ನೀವು ಯಾವಾಗ ಲಾಸ್ಟ್ ಫೈಟಿಂಗ್ ಮಾಡಿದ್ರಿ ಅಂತ, ಯಾವಾಗ ಅವ್ರ ಜೊತೆ ಜಗಳ ಮಾಡಿದ್ರಿ ಅಂತ? ನಿನ್ನೆ, ಇವತ್ತು? ಆನ್ಸರ್ ಹೌದು ಅಥವಾ ಅಲ್ಲ ಅಂತ. ಶ್ರೀಮತಿ ಜೊತೆ ಫೈಟಿಂಗ್ ಜಗಳ ಆಡಬೇಕು ಅಂದ್ರೆ ಫಸ್ಟ್ ಶ್ರೀಮತಿ ಇರ್ಬೇಕಲ್ವಾ? ಶ್ರೀಮತಿ ಜೊತೆ ನಾವು ಜಗಳ ಮಾಡಬೇಕು ಅಂದ್ರೆ ಫಸ್ಟ್ ಶ್ರೀಮತಿ ಇರ್ಬೇಕಲ್ವಾ? ಅದೇ ತರ ಪ್ರಯತ್ನವನ್ನು ಬಿಡಬೇಕು ಅಂದ್ರೆ ಫಸ್ಟ್ ಪ್ರಯತ್ನ ಮಾಡಿರ್ಬೇಕಲ್ವಾ? ಪ್ರಯತ್ನ ಬಿಡಬೇಕು ಅಂದ್ರೆ ಫಸ್ಟ್ ಪ್ರಯತ್ನ ಮಾಡಿರ್ಬೇಕಲ್ವಾ? ಸೊ ಅದಕ್ಕೆ ಇಲ್ಲಿ ಪತಂಜಲಿ ಮಹರ್ಷಿಗಳು ಒಂದು ಕ್ಲೂ ಕೊಡ್ತಾ ಇದ್ದಾರೆ ನಮಗೆ ಆಸನದಲ್ಲಿ.
ಯಾವುದೇ ಆಸನದಲ್ಲಿ ನೀವು ತುಂಬಾ ಹೊತ್ತು ಆಸನದಲ್ಲಿ ಇದ್ದಾಗ ತುಂಬಾ ಪ್ರಯತ್ನ ಅನ್ಸತ್ತೆ. ಸಪೋಸ್ ನೀವು ಆ, ಮಕರಾಸನದಲ್ಲಿ ಇದ್ದೀರಾ, ಅಥವಾ ಮಕರಾಸನ ಅಲ್ಲ, ಶಲಭಾಸನ ಮಾಡ್ತಾ ಇದ್ದೀರಾ, ಅರ್ಧ ಶಲಭಾಸನ ಅಥವಾ ಧನುರಾಸನ ಮಾಡ್ತಾ ಇದ್ದೀರಾ. ಓಕೆ. ಆ ಧನುರಾಸನದಲ್ಲಿ ಇದ್ದಾಗ ಅಥವಾ ಭುಜಂಗಾಸನ ಮಾಡ್ತಾ ಇದ್ದೀವಿ, ಆ ಆಸನದಲ್ಲಿ ಇದ್ದಾಗ ನಮಗೆ ಪ್ರಯತ್ನ ಅನ್ಸತ್ತೆ. ಕೆಲವ್ರಿಗಂತೂ ಮನಸ್ಸಿನಲ್ಲಿ ತುಂಬಾ ರೆಸ್ಟ್ಲೆಸ್ನೆಸ್ ಇರ್ತಾರೆ ನೋಡಿ. ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳೋದು ಕೂಡ ಕಷ್ಟನೇ ಅವ್ರಿಗೆ. ಸುಮ್ಮನೆ ಹಿಂಗೆ ಕೂತಿರ್ತಾರೆ ನೋಡಿ, ಅದು ಕೂಡ ಅಲ್ಲಿ ಕೂಡ ಕಂಫರ್ಟ್ ಇರಲ್ಲ ಅವ್ರಿಗೆ. ಓಕೆ. ಸೊ ಸ್ಥಿರ ಅಂದ್ರೆ ಏನು? ಈ ಸೂತ್ರದಲ್ಲಿ ಏನು? ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ. ಸ್ಥಿರ ಅಂದ್ರೆ ಏನು? ಯಾವುದೇ ಆಸನದಲ್ಲಿ ಸ್ಥಿರವಾಗಿರೋದು, ಸ್ಟೇಬಲ್ ಆಗಿರೋದು. ಓಕೆ. ಒಂದು ಸ್ಟ್ಯಾಚ್ಯೂ ತರ ಇರಿ ಅಂತ ಹೇಳಿದಾಗ ಅವಾಗೇನಾಗತ್ತಂದ್ರೆ ಒಂದೊಂದ್ಸರಿ ನಮ್ಗೆ ಅನ್ಕಂಫರ್ಟಬಲ್, ನಮಗೆ ಅದರಲ್ಲಿ ಅಷ್ಟು ಸುಖ ಇರೋದಿಲ್ಲ. ಯಾಕಂದ್ರೆ ಅದೇ ಆ ಆಸನಕ್ಕೆ ಬರೋದೇ ಪ್ರಯತ್ನ ಜಾಸ್ತಿ. ಭುಜಂಗಾಸನ ಮಾಡ್ತೀವಿ ಅನ್ಕೊಳ್ಳಿ, ಎರಡೂ ಕೈ ಹಿಂಗಿತ್ತು, ಹಿಂಗೆ ಮೇಲೆ ಎತ್ತೀವಲ್ಲ, ಅರ್ಧ ಶರೀರ ಹಿಂಗೆ ಮೇಲೆ ಎತ್ತೀವಿ. ಅದು ಪ್ರಯತ್ನ ಇದೆ ಅದರಲ್ಲಿ ಅಲ್ವಾ? ಒಪ್ಕೊಳ್ತೀರಾ? ಪ್ರಯತ್ನ ಇದೆ ಅದರಲ್ಲಿ. ಆ ಪ್ರಯತ್ನ ಮಾಡಿ ಆಮೇಲೆ ಆ ಪ್ರಯತ್ನವನ್ನು ಕೂಡ ಬಿಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದೊಂದು ರಹಸ್ಯ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಆಸನ ಅಂತ ಹೇಳ್ತಾ ಇಲ್ಲ. ಯಾವುದೇ ಆಸನದಲ್ಲಿ ಹೋದಾಗ್ಲೂ ಪ್ರಾರಂಭದಲ್ಲಿ ಪ್ರಯತ್ನ ಮಾಡಿ ಆಮೇಲೆ ಆಸನದಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಪ್ರಯತ್ನವನ್ನು ಬಿಟ್ಬಿಡಿ. ಅಂದ್ರೆ ಆಸನದಲ್ಲಿ ಇರಿ, ಆದ್ರೆ ಪ್ರಯತ್ನ ಬಿಡಿ. ಹೇಗೆ? ಆಸನದಲ್ಲಿ ವಿಶ್ರಾಮ ಮಾಡುವುದಕ್ಕೆ ಪ್ರಾರಂಭ ಮಾಡಿ. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಉಸಿರು ಕಟ್ಕೊಂಡ್ಬಿಡ್ತೀವಿ. ನೀವು ಅದಕ್ಕೆ ನೋಡಿ ಪದ್ಮಸಾಧನ ಇದೆಲ್ಲ ಮಾಡಿಸುವಾಗ ಏನ್ ಮಾಡ್ತಾರಂದ್ರೆ ಏನೋ ಉಸಿರಾಡ, ಆಸನದಲ್ಲಿ ಉಸಿರಾಟ ಮಾಡಿಸಕ್ಕೆ ಶುರು ಮಾಡ್ತಾರೆ. ಗಮನಿಸಿದಿರಾ? ಉಸಿರು ತಗೊಂಡು ಬಿಡಕ್ಕೆ. ಅಂದ್ರೆ ಆಸನದಲ್ಲಿ ನೀವು ಕೆಲವರು ಆಸನ ಮಾಡುವಾಗ ಉಸಿರು ಕಟ್ಕೊಂಡ್ಬಿಡ್ತಾರೆ. ಆ ಥರ ಅಲ್ಲ. ಆ ಆಸನ ಮಾಡುವಾಗಲೂ ಉಸಿರಾಟ ನಡೀತಾ ಇರಬೇಕು. ನಡೀತಾ ನಡೀತಾ ಏನೋ ಆಮೇಲೆ ಹಾಗೇ ಕಣ್ಣು ಮುಚ್ಕೊಂಡು ಒಳಗಿನ ಚೈತನ್ಯದ ಜೊತೆ ಒಂದಾಗಬೇಕು. ಇದು ಆಸನದಲ್ಲಿ ಪ್ರಯತ್ನ ಬಿಡು. ಆಸನ ಮಾಡುವಾಗ ಪ್ರಾರಂಭದಲ್ಲಿ ಪ್ರಯತ್ನ ಇದೆ. ಆಸನಕ್ಕೂ ಹೋದ್ಮೇಲೆ ಆ ಸ್ಥಿತಿಗೆ ಬಂದ ಮೇಲೆ ಅಲ್ಲಿ ಉಸಿರಾಟ ಮಾಡ್ತಾ ಮಾಡ್ತಾ ಹಾಗೆ ಕಣ್ಣು ಮುಚ್ಕೊಂಡು ಒಳಗಿನ ಚೈತನ್ಯದ ಜೊತೆ, ಆ ಅನಂತವಾದ ಚೈತನ್ಯದ ಜೊತೆ ಒಂದಾಗೋದು. ಯಾಕಂದ್ರೆ ಯಾವುದೇ ಆಸನ ಮನಸ್ಸಿನಲ್ಲಿ ಒಂದು ಖಾಲಿತನವನ್ನು ಉಂಟು ಮಾಡುತ್ತೆ. ಯೋಚನೆ ಇಲ್ಲದೆ ಇರುವಂತ ಒಂದು ಸ್ಥಿತಿಗೆ ತಗೊಂಡೋಗುತ್ತೆ. ಖಾಲಿಯಾಗಿ ಮಾಡಿಬಿಡುತ್ತೆ ಮನಸ್ಸನ್ನು. ಅದಾಗ್ಬೇಕು ಆಕ್ಚುಲಿ. ಅರ್ಥ ಆಗ್ತಾ ಇದೆಯಲ್ಲ? ಅವಾಗಲೇ ಅದು ಯೋಗಾಸನ ಆಗೋದು. ಯೋಗ ಆಗಲಿಲ್ಲ ಅಂದ್ರೆ ಬರೀ ಆಸನ ಆಗುತ್ತೆ ಅದು. ಅದಕ್ಕೆ ಗುರುಗಳು ಹೇಳ್ತಾರೆ, ಅದಕ್ಕೆ ಅದು ಬರೀ ಕಸರತ್ತಾಗ್ಬಿಡುತ್ತೆ ಅಂತ. ಬರೀ ಶರೀರವನ್ನು ಬೆಂಡ್ ಮಾಡ್ಕೊಂಡು ಹಿಂಗಿದ್ರೆ ಅದು ಯೋಗಾಸನ ಆಗೋದಿಲ್ಲ, ಬರೀ ಆಸನ ಆಗುತ್ತೆ ಅಷ್ಟೇ. ಆ ಆಸನದೊಳಗೆ ಹೋದಾಗ ನೀವು ಯಾವುದು ಮಕರಾಸನ, ಇದು ಭುಜಂಗಾಸನ ಮಾಡ್ತೀರಾ, ಧನುರಾಸನ ಮಾಡ್ತೀರಾ, ಆಸನದಲ್ಲಿ ಹೋದಾಗ ಸ್ವಲ್ಪ ಹೊತ್ತು ಆಸನದಲ್ಲಿ ಉಸಿರಾಟ ಮಾಡಿ ಹಾಗೆಯೇ ಕಣ್ಣು ಮುಚ್ಕೊಂಡು ಒಳಗಿನ ಚೈತನ್ಯದ ಜೊತೆ ಒಂದಾಗಿ. ಇಲ್ಲ ಅಂದ್ರೆ ಅದೇನಾಗ್ಬಿಡುತ್ತೆ, ಜಿಮ್ನಾಸ್ಟಿಕ್ಸ್ ಆಗ್ಬಿಡುತ್ತೆ, ಕಸರತ್ತು ಆಗ್ಬಿಡುತ್ತೆ. ಇವಾಗ ಜಿಮ್ಗೆ ಹೋಗ್ತಾರೆ, ಈ ಡಂಬಲ್ಸ್ ಎಲ್ಲ ಎತ್ತಾರೆ, ಅಲ್ಲಿ ಯಾವುದೇ ಎಫರ್ಟ್, ಅಲ್ಲಿ ಬರೀ ಎಫರ್ಟ್ನ ಬಿಡೋದಿರಲಿಲ್ಲ. ಪ್ರಯತ್ನನೇ ಅಲ್ಲಿ ಮಾಡೋದೆಲ್ಲ. ಪ್ರಯತ್ನದಿಂದ ಆಚೆ ಬರೋದಿರಲ್ಲ ಜಿಮ್ಮಲ್ಲಿ. ಮತ್ತೆ ಒಳಗಿನ ಆತ್ಮನ ಜೊತೆ ಒಂದಾಗೋದಿರಲ್ಲ. ಆದರೆ ಆಸನದಲ್ಲಿ ನಾವು ಆಸನದ ಸ್ಥಿತಿಗೆ ಬಂದ ತಕ್ಷಣ ಅಲ್ಲೇ ರಿಲ್ಯಾಕ್ಸ್ ಮಾಡಿ ಹಾಗೆ ಉಸಿರಾಟ ಮಾಡ್ತಾ ಮಾಡ್ತಾ ಕಣ್ಣು ಮುಚ್ಕೊಂಡು ನಮ್ಮ ಚೈತನ್ಯದ ಜೊತೆ ಒಂದಾಗೋದು. ಇದು ಆಗ್ಬೇಕಾಗಿರೋದು. ಸೊ ಪ್ರಾರಂಭದಲ್ಲಿ ಏನ್ ಮಾಡ್ತೀವಿ? ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ. ಪ್ರಾರಂಭದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ ಆಸನದೊಳಗೆ ಹೋಗ್ತೀವಿ. ಆಮೇಲೆ ಹೋಗ್ತಾ ಹೋಗ್ತಾ ಆ ಆಸನದಲ್ಲಿ ಇರ್ತೀವಿ, ಹಾಗೆ ಉಸಿರಾಟ ಮಾಡ್ತಾ ಮಾಡ್ತಾ ಹಾಗೆ ಅದೆಷ್ಟು ಕದೆ ಒಂದು ಅಲೆಯ ರೀತಿಯಲ್ಲಿ ಆಸನಗಳು ಅದೆಷ್ಟು ಕದೇ ನಡೀತಾ ಹೋಗ್ತದೆ. ವೇವ್ಸ್ ಥರ ಒಂದು ಅಲೆಯ ರೀತಿಯಲ್ಲಿ ಆಸನಗಳು ನಡೀತಾ ಹೋಗ್ತದೆ. ಅಂದ್ರೆ ಆ ಒಳಗಿನ ಚೈತನ್ಯದ ಜೊತೆ ನಮ್ಮನ್ನು ನಾವು ಜೋಡಿಸ್ಕೊಬೇಕು. ಪ್ರತಿಯೊಂದು ಆಸನದಲ್ಲೂ ಕೂಡ ಒಳಗಿನ ಚೈತನ್ಯದ ಜೊತೆ ಜೋಡಿಸ್ಕೊಳ್ಳೋ. ಹೇಗೆ? ಆಸನ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು. ಆಸನದಲ್ಲಿ ಬಂದ ಕೂಡಲೇ ಸ್ವಲ್ಪ ಉಸಿರಾಟ ಮಾಡ್ತಾ ಮಾಡ್ತಾ ಹಾಗೆ ಕಣ್ಣು ಮುಚ್ಕೊಂಡು ಒಳಗಿನ ಚೈತನ್ಯದ ಜೊತೆ ಹಾಗೆ ಇರೋದು. ಅರ್ಥ ಆಗ್ತಾ ಇದೆಯಾ? ಇದು ತುಂಬಾ ಮುಖ್ಯ. ಇದು ಮಾಡೋದ್ರಿಂದ ಏನು ಫಲ, ಏನಾಗ್ತದೆ? ಅದಕ್ಕೆ ಇಲ್ಲಿ ಇನ್ನೊಂದು ಸೂತ್ರ ಹೇಳ್ತಾ ಇದ್ದಾರೆ, ತಥೋ ದ್ವಂದ್ವ ಅನಭಿಘಾತಃ. ತಥೋ ದ್ವಂದ್ವಾನಭಿಘಾತಃ. ಇದು ಮಾಡೋದ್ರಿಂದ ನಮ್ಮಲ್ಲಿರುವ ದ್ವಂದ್ವಗಳೆಲ್ಲ ಅಪೋಸಿಟ್ಸು ಒಳಗಡೆ ಯುದ್ಧ ನಡೀತಾ ಇರುತ್ತೆ. ಇದು ಸರಿನಾ, ಇದು ಕೆಟ್ಟದ್ದ, ಅದು ಇದು ಇದೆಲ್ಲ ದ್ವಂದ್ವಗಳಿದೆ ನೋಡಿ. ಆ ದ್ವಂದ್ವಗಳು ಮತ್ತೆ ಘರ್ಷಣೆ ಇದೆಯಲ್ಲ,
ಅದರಿಂದ ಮುಕ್ತವಾಗ್ತದೆ ಮನಸ್ಸು, ಅದನ್ನು ಆಚೆ ತಳ್ಳಿಬಿಡುತ್ತೆ ಅದು. ಅದಕ್ಕೆ ಆಸನ ಅಂದರೆ ಬರೀ ಶರೀರ ಅಲ್ಲ, ಶರೀರ, ಉಸಿರಾಟ, ಮನಸ್ಸು, ಇದು ಮೂರು ಸೇರ್ಬೇಕು ಆಸನದಲ್ಲಿ. ಪ್ರಯತ್ನ, ಸ್ಟಾರ್ಟಿಂಗಲ್ಲಿ ಪ್ರಯತ್ನ ಇದೆ ಆಸನದಲ್ಲಿ ಮಾಡಿದಾಗ, ಆಮೇಲೆ ಉಸಿರಾಟ ಮಾಡ್ತಾ ಮಾಡ್ತಾ ಹಾಗೇ ಅಲ್ಲೇ ರಿಲ್ಯಾಕ್ಸ್ ಮಾಡಿ. ಪ್ರತಿಯೊಂದು ಆಸನದಲ್ಲೂ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋದು, 1 ನಿಮಿಷ 2 ನಿಮಿಷ ಹಾಗೆ ಮನಸ್ಸನ್ನು ಜೋಡಿಸ್ಕೊ. ಇದು ಮಾಡೋದ್ರಿಂದ ಏನು ಲಾಭ? ಎಲ್ಲ ದ್ವಂದ್ವಗಳು ಹೋಗ್ತದೆ, ಘರ್ಷಣೆಗಳಿಂದ ದೂರವಾಗ್ತೀವಿ. ಅದಕ್ಕೆ ಗುರುಗಳು ಹೇಳ್ತಾರೆ, ಯಾವಾಗ ನಿಮಗೆ ಅಯೋಮಯ ಪರಿಸ್ಥಿತಿ, ಕನ್ಫ್ಯೂಷನ್ ಪರಿಸ್ಥಿತಿ ಬರುತ್ತೋ, ಮನಸ್ಸಿನಲ್ಲಿ ಘರ್ಷಣೆ ಉಂಟಾಗುತ್ತೋ, ಅವಾಗ ಆಸನಗಳನ್ನು ಮಾಡಿ. ಯಾವುದೇ ಆಸನ ಮಾಡಿ, ಆ ಕ್ಷಣದಲ್ಲೇ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಮೂಡುತ್ತೆ. ಈ ಆ ಆಸನದ ಒಂದು ಪ್ರಭಾವ ಏನು ಅಂದರೆ, ನಮ್ಮಲ್ಲಿರುವ ಎಲ್ಲ ಘರ್ಷಣೆಗಳು ಮತ್ತು ದ್ವಂದ್ವಗಳನ್ನು ತೆಗೆದುಹಾಕೋದೇ ಆಸನದ ಒಂದು ಉದ್ದೇಶ. ಸೊ ಆ ಆಸನಗಳನ್ನು ನಾವು ಅದರ ಮೇಲೆ ಸಿದ್ಧಿ, ಅದನ್ನು ಮಾಡ್ತಾ 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 ನಮಗೆ ಈ ದ್ವಂದ್ವಗಳಿಂದ ಆಚೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಚಿಕ್ಕನ್ನಲ್ಲಿದ್ದಾಗ 8ರಿಂದ 10 ಗಂಟೆ ಹೊತ್ತು ಕುಳ್ಳಿಸೋರಂತೆ. ವಾಶ್ರೂಮ್ ಬ್ರೇಕ್ ಕೂಡ ಇರ್ತಿರ್ಲಿಲ್ಲ ಅವ್ರಿಗೆ. ಶುರುವಿನಲ್ಲಿ ಸ್ವಲ್ಪ ಕಷ್ಟ ಅನ್ಸೋದು, ಆಮೇಲೆ ಹೋಗ್ತಾ ಹೋಗ್ತಾ ಆಸನ ಸಿದ್ಧಿ, ಆ ನೋವೆಲ್ಲ ದೂರ ಆಗ. ಯಾವಾಗ ಒಂದ್ಸರಿ ಅದು ಅಭ್ಯಾಸ ಶುರುವಾಗ್ಬಿಡುತ್ತೋ, ಆಸನ ಸಿದ್ಧಿ ಅನ್ನೋದು ಉಂಟಾಗತ್ತೆ. ಅನಂತವಾದ ಒಂದು ಸಹನೆ ನಮ್ಮಲ್ಲಿ ಉಂಟಾಗುತ್ತೆ ಆಸನ ಮಾಡ್ತಾ ಮಾಡ್ತಾ. ನಮ್ಮಲ್ಲಿ ಯಾವುದೇ ರೀತಿಯ ಆ ಆಪೋಸಿಟ್ಸ್ ಇದೆಯಲ್ಲ, ವಿರೋಧಗಳನ್ನು ತಡೆಯುವಂತಹ ಒಂದು ಶಕ್ತಿ ನಮ್ಮಲ್ಲಿ ಬರುತ್ತೆ. ಇದು ಹೇಳ್ತಾ ಇದ್ದಾರೆ ಆಸನಗಳ ಒಂದು ಲಾಭ. ಸೊ ಆಮೇಲೆ ಯಾವ ಆಸನದಲ್ಲ ಕುತ್ಕೊಳ್ಳಿ ಧ್ಯಾನ ಮಾಡೋದಕ್ಕೆ, ಯಾವುದೇ ಆಸನ ಇರ್ಬೋದು, ಬಟ್ ಶವಾಸನದಲ್ಲಿ ಮಾತ್ರ ಧ್ಯಾನ ಮಾಡಬೇಡಿ, ಅದೇ ಹೇಳ್ತಾ ಇದ್ದಾರೆ. ಶವಾಸನ ಒಳ್ಳೆ ಆಸನ ಅಲ್ಲ, ಯಾಕಂದ್ರೆ ಅದು ನಮ್ಮನ್ನು ನಿದ್ದೆಯೊಳಗೆ ತಗೊಂಡೋಗ್ಬಿಡುತ್ತೆ. ಯಾಕಂದ್ರೆ ಅದು ತುಂಬ ಪ್ರಯತ್ನನೇ ಇಲ್ಲದೆ ಮಾಡುವಂಥ ಆಸನ ಯಾವುದು? ಶವಾಸನ. ಸುಮ್ಮನೆ ಹಂಗೆ ಮಲ್ಕೊಂಡ್ರೆ ಸಾಕು, ಮುಗೀತು. ಹಂಗಾತ. ಸೊ ಮುಂದಿನ ಸೂತ್ರ ಯಾವುದು? ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋ ಗತಿ ವಿಚ್ಛೇದ ಪ್ರಾಣಾಯಾಮ. ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋ ಗತಿ ವಿಚ್ಛೇದ ಪ್ರಾಣಾಯಾಮ. ಸೊ ನಾವು ಎಷ್ಟೋ ಪ್ರಾಣಾಯಾಮಗಳು ಮಾಡಿದ್ದೀವಿ. ಇವಾಗ ನಾವು ಮಾಮೂಲಿಯಾಗಿ ಉಸಿರಾಟ ಮಾಡ್ತಾ ಇದ್ದೀವಿ, ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ. ಇವಾಗ ಮಾಮೂಲಿಯಾಗಿ ಉಸಿರಾಟ ಮಾಡ್ತಾ ಇದ್ದೀವಿ. ಈ ಮಾಮೂಲಿಯಾಗಿ ಮಾಡ್ತಾ ಇರೋ ಉಸಿರನ್ನ ಬದಲಾಯಿಸುವಂಥದ್ದು, ಇದರ ಲಯವನ್ನು ಬದಲಾಯಿಸುವುದಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ. ಪ್ರಾಣಾಯಾಮ ಅಂದ್ರೆ ಏನು? ಒಳಗೆ ತೆಗೆದುಕೊಳ್ಳುವ ಉಸಿರು, ಆಚೆ ಬಿಡುವಂಥ ಉಸಿರು ಮೇಲೆ ಒಂದು ಪ್ರಜ್ಞೆ ಇರುತ್ತೆ ನಮಗೆ. ಇವಾಗ ಉಸಿರಾಟ ಮಾಡ್ತಾ ನಮ್ಗೆ ಗೊತ್ತಾಗ್ತಾ ಇದೆಯಾ? ಇಲ್ಲ, ಪ್ರಜ್ಞೆನೇ ಇಲ್ಲ ಅದ್ರ ಬಗ್ಗೆ. ಪ್ರಾಣಾಯಾಮದಲ್ಲಿ ಏನಾಗುತ್ತೆ ಅಂದರೆ, ಒಳಗೆ ತೆಗೆದುಕೊಳ್ಳುವ ಉಸಿರು, ಆಚೆ ಬಿಡುವ ಉಸಿರು, ಎರಡರ ಮೇಲೂ ನಮಗೆ ಒಂದು ಅರಿವಿರುತ್ತೆ. ಓಕೆ. ಬಾಹ್ಯ ಅಭ್ಯಂತರ ಸ್ತಂಭ ವೃತ್ತಿ ದೇಶಕಾಲ ಸಂಖ್ಯಾಭಿ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ. ಬಾಹ್ಯಾಭ್ಯಂತರ ಸ್ತಂಭ ವೃತ್ತಿ ದೇಶಕಾಲ ಸಂಖ್ಯಾಭಿ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ. ಸೊ ಏನಿದು ಅಂದರೆ ಏನು? ಉಸಿರು ಒಳಗೆ ತಗೊಳ್ತೀವಿ, ಪ್ರಾಣಾಯಾಮದಲ್ಲಿ ಏನು ಮಾಡ್ತೀವಿ? ಉಸಿರು ಒಳಗೆ ತಗೊಳ್ತೀವಿ, ಅದನ್ನು ಹಿಡಿದಿಟ್ಕೊಳ್ತೀವಿ, ಕುಂಭಕ, ಮತ್ತೆ ಉಸಿರನ್ನ ಆಚೆ ಬಿಡ್ತೀವಿ, ಮತ್ತೆ ಆಚೆ ಕಡೆ ಕುಂಭಕ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಉಸಿರು ಒಳಗೆ ತಗೊಳ್ತೀವಿ, ಉಸಿರನ್ನ ಒಳಗಡೆ ನಿಲ್ಲಿಸ್ತೀವಿ, ಅದಕ್ಕೆ ಕುಂಭಕ ಅಂತ ಕರೀತಾರೆ. ಮತ್ತೆ ಉಸಿರನ್ನ ಬ್ರೀದ್ ಇನ್ 2 3 4, ಹೋಲ್ಡ್ 2 3 4, ಬ್ರೀದ್ ಔಟ್ 2 3 4, ಹೋಲ್ಡ್ 2 ಅಂತ ಹೇಳ್ತಿಲ್ವ? ಓಕೆ. ಈ ಒಂದು ಗಣಿತ ಅಂದ್ರೆ ಏನು? ಒಂದು ಕೌಂಟ್ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಬೇರೆ ಬೇರೆ ಕೆಲವರು ಯೋಗ ಪದ್ಧತಿಗಳನ್ನ ಅವರು ಸ್ಕೂಲ್ಗಳಲ್ಲಿ ಅವ್ರದೇ ಆದ ಒಂದು ಕೌಂಟ್ ಇರುತ್ತೆ, ಅಲ್ಲಿ ಅವ್ರದೇ ಆದ ಒಂದು ಸಂಖ್ಯೆ ಪ್ರಕಾರ ಅವ್ರು ಪ್ರಾಣಾಯಾಮ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವಿಲ್ಲಿ ಆರ್ಟ್ ಆಫ್ ಲಿವಿಂಗಲ್ಲಿ 4 ಅಂಕಿಗಳಷ್ಟು ಉಸಿರನ್ನ ಒಳಗೆ ತಗೊಳ್ತೀವಿ, 4 ಅಂಕಿಗಳಷ್ಟು ಉಸಿರನ್ನ ನಿಲ್ಲಿಸ್ತೀವಿ, 6 ಅಂಕಿಗಳಷ್ಟು ಉಸಿರನ್ನ ಆಚೆ ಬಿಡ್ತೀವಿ, 2 ಅಂಕಿಗಳಷ್ಟು ಉಸಿರನ್ನ ಮತ್ತೆ ಆಚೆ ನಿಲ್ಲಿಸ್ತೀವಿ. ಇದು ನಮಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಮತ್ತೆ ತುಂಬ ಸೇಫ್ಟಿ ಅಂದರೆ ಸುರಕ್ಷತಾ ದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಈ ಪ್ರಾಣಾಯಾಮಗಳೆಲ್ಲ ಯಾರಾದರೂ ಒಬ್ಬರು ಇದನ್ನ ಗೈಡ್ ಮಾಡಬೇಕು ನಮಗೆ, ಒಬ್ಬರು ಟೀಚರ್ ಗೈಡೆನ್ಸ್ ಅಲ್ಲಿ ಮಾಡ್ತೀವಿ ನಾವು. ಇಲ್ಲಾಂದ್ರೆ ಶರೀರಕ್ಕೆ ಸಮಸ್ಯೆಯನ್ನು ಉಂಟು ಮಾಡ್ಬೋದು, ವಾಸ್ತವದ ಜೊತೆ ನಮಗೆ ಟಚ್ ಹೋಗ್ಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಸೊ ಪ್ರಾಣಾಯಾಮ ಅನ್ನೋದು ಏನು? ಯಾರಾದರೂ ಒಬ್ಬರು ಗೈಡೆನ್ಸ್ ಅಲ್ಲಿ ಮಾಡಬೇಕು.
ಒಬ್ಬರ ಪರ್ಯವೇಕ್ಷಣೆಯಲ್ಲಿ ನಾವು ಮಾಡಬೇಕಾಗ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಮತ್ತೆ ನಮ್ಮದೇ ಆದ ಭಸ್ತ್ರಿಕಾ ಇದೆ, ಅದಕ್ಕೆ ಅದರದೇ ಆದ ವೈಜ್ಞಾನಿಕವಾದ ಒಂದು ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀವಿ. ಇದು ಗುರುಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಅದೆಷ್ಟು ಕದೆ ಬಂದಿದ್ದು ಭಸ್ತ್ರಿಕಾ ಇದು. ಆಮೇಲೆ ಕೆಲವರೆಲ್ಲ ವಿಜ್ಞಾನಿಗಳು ಬಂದು ಭಸ್ತ್ರಿಕಾ ಮಾಡಿ ತುಂಬಾ ಚೆನ್ನಾಗಿದೆ ಇದು, ಹ ಇದನ್ನ ಮಾಡಿದ್ರೆ ತುಂಬಾ ಒಂಥರ ಸಂತೋಷ ಆಗ್ತದೆ, ಮನಸ್ಸಿನಲ್ಲಿ ಒತ್ತಡ ಎಲ್ಲ ಕಡಿಮೆ ಆಗ್ತದೆ. ಇದೆಲ್ಲ ನಮ್ಮ ಅನುಭವ ಅಲ್ವಾ? ಹ ಭಸ್ತ್ರಿಕಾ ಮಾಡಿದಾಗ ಏನನ್ಸುತ್ತೆ? ಪೂರ್ತಿ ಒತ್ತಡನೇ ಆಚೆ ಹಾಕ್ಬಿಡ್ತೀವಿ ನಾವು. ಹ ಅದ್ರ ಬಗ್ಗೆ ಸಂತೋಷ ಅಂತ. ಅದಕ್ಕೆ ವಿಜ್ಞಾನಿಗಳು ಬಂದು ಅದಕ್ಕೊಂದು ಸ್ಟಾಂಪ್ ಹಾಕಿದ್ರು, ಇದು ತುಂಬಾ ಒಳ್ಳೇದು ಅಂತ. ಏನಾಗುತ್ತೆ, ಎರಡೂ ಕೈ ಮೇಲೆತ್ತಿ ಭಸ್ತ್ರಿಕಾ ಮಾಡುವಾಗ ಅವಾಗ ಏನಾಗತ್ತಂದ್ರೆ, ಈ ಪಕ್ಕೆ ಎಲುಬು ಇದಿದೆಯಲ್ಲ, ಅದು ಸ್ವಲ್ಪ ವಿಕಸನ ಉಂಟಾಗತ್ತೆ. ಓಕೆ, ಅದೇನಾಗುತ್ತೆ, ಹೆಚ್ಚಿಗೆ ಗಾಳಿಯನ್ನ ಉಸಿರನ್ನ ಒಳಗೆ ತೆಗೆದುಕೊಂಡು ಆಚೆ ಬಿಡುವಂತಾಗ್ತದೆ. ಇಲ್ಲಾಂದ್ರೆ ನಾವು ನಮ್ಮ ಶ್ವಾಸಕೋಶಗಳ ಒಂದು ಕೆಪಾಸಿಟಿ ಅದ್ರ ಪೂರ್ಣವಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ನಾವು. ಭಸ್ತ್ರಿಕಾ ಏನ್ ಮಾಡುತ್ತಂದ್ರೆ ಅದ್ರ ಪೂರ್ಣ ಕೆಪಾಸಿಟಿಯನ್ನು ಉಪಯೋಗಿಸ್ಕೊಳ್ಳಂಗೆ ಮಾಡುತ್ತೆ ಅದು. ಅರ್ಥ ಆಗ್ತಾ ಇಲ್ಲ? ಕೇಳಿಸ್ಕೊತಾ ಇದ್ದೀರಲ್ಲ? ರಿಯಲ್ ವಿತ್. ಸೊ ಆದರೆ ಸಂಯಮ ಅಂತ ಒಂದು ಕೋರ್ಸ್ ಇದೆ. ಸಂಯಮ ಕೋರ್ಸಲ್ಲಿ ಏನ್ ಮಾಡ್ತಾರೆ, ಬೋಗರ್ ಪ್ರಾಣಾಯಾಮ ಅಂತ ಒಂದು ಹೇಳ್ಕೊಡ್ತಾರೆ. ಅದರಲ್ಲಿ ಪ್ರಾಣಾಯಾಮ ಕೌಂಟ್ ಬೇರೆ ಇರುತ್ತೆ. ಸೊ ಇನ್ನು ಸ್ವಲ್ಪ ತೀವ್ರವಾಗಿ ಮಾಡಿಸ್ತಾರೆ. ಅದು ಸ್ವಲ್ಪ ಉನ್ನತವಾಗಿ ಮುಂದೆ ನಡೆಯೋದಕ್ಕೆ ನಮಗೆ ಈ ಪಥದಲ್ಲಿ ಅದು ನಮಗೆ ಸಹಾಯ ಮಾಡುತ್ತದೆ. ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಗುರು. ಬಾಹ್ಯ ಅಭ್ಯಂತರ ವಿಷಯ ಆಕ್ಷೇಪಿ ಚತುರ್ಥಃ. ಬಾಹ್ಯಾಭ್ಯಂತರ ವಿಷಯಾಕ್ಷೇಪಿ ಚತುರ್ಥಃ ಏನು, ಇಲ್ಲಿ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಒಂದೊಂದ್ಸರಿ ಆಳವಾದ ಧ್ಯಾನದಲ್ಲಿ ನಮ್ಮ ಎಲ್ಲ ಆಲೋಚನೆಗಳು ಇಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ಮನಸ್ಸು ಶಾಂತವಾಗ್ಬಿಟ್ಟಾಗ ಆವಾಗ ಬೇರೆ ರೀತಿಯಾದ ಪ್ರಾಣಾಯಾಮ ಒಳಗಡೆ ಶುರುವಾಗ್ಬಿಡುತ್ತೆ. ಇದು 4ನೇ ರೀತಿಯ ಪ್ರಾಣಾಯಾಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಉಸಿರು ನಿಂತೋಗ್ಬಿಡುತ್ತೆ, ನಿಂತು ನಿಂತು ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ, ಅಥವಾ ಬೇಗ ಬೇಗ ಉಸಿರು ತಗೊಳ್ಬೋದು. ಏನು, ನಮ್ಮ ಕೈಯಲ್ಲಿ ಇರಲ್ಲ ಆ ಒಂದು ಲಯ, ಆ ಥರದ ಒಂದು ಲಯಬದ್ಧತೆ, ಅದರದೇ ಆದ ಒಂದು ಲಯದಲ್ಲಿ ಉಸಿರಾಟ ಮಾಡಕ್ಕೆ ಶುರು ಮಾಡ್ತೀವಿ ಆಳವಾದ ಧ್ಯಾನದಲ್ಲಿದ್ದಾಗ. ಇದು 4ನೇ ರೀತಿಯ ಪ್ರಾಣಾಯಾಮ, 4th ಟೈಪ್ ಆಫ್ ಪ್ರಾಣಾಯಾಮ ಅಂತ ಹೇಳ್ತಾ ಇದ್ದಾರೆ. 4ನೇ ರೀತಿಯ ಪ್ರಾಣಾಯಾಮ ವಿಷಯ ಆಕ್ಷೇಪಿ. ಆ ಕ್ಷಣದಲ್ಲಿ ಏನಾಗತ್ತೆ, ಅವಾಗ ಮನಸ್ಸು ಏನು ಈ ಇಂದ್ರಿಯಗಳಲ್ಲಿ ಸಿಕ್ಕಾಕೊಂಡಿರಲ್ಲ, ಮನಸ್ಸು ಪೂರ್ತಿ ಒಳಗೆ ಬಂದು ಕೇಂದ್ರದಲ್ಲಿ ನಿಲ್ಲಿಸ್ಕೊಂಡಿರ್ತೀವಿ ನಾವು. ನಮ್ಮ ಕೇಂದ್ರದಲ್ಲಿ ನಿಂತಿರತ್ತೆ. ಯಾವಾಗ ಮನಸ್ಸು ಆ ಸ್ಥಿತಿಯಲ್ಲಿ ಇರ್ತದೆ, ಒಂದು ಪವಿತ್ರವಾದ ಸ್ಥಿತಿಯಲ್ಲಿದ್ದಾಗ, ಯಾವುದೇ ಇಂದ್ರಿಯಗಳಿಗೆ ಸಿಕ್ಕಾಕೊಳ್ದಿರಾ, ಆವಾಗ ಒಂದು ರೀತಿಯ ಪ್ರಾಣಾಯಾಮ ನಮ್ಮಲ್ಲಿ ಉಂಟಾಗ್ತದೆ. ಆ ರೀತಿಯ ಪ್ರಾಣಾಯಾಮ ಉಂಟಾದಾಗ ಏನಾದ್ರಿಂದ ಅದರ ಎಫೆಕ್ಟ್ ಏನು, ಅದರ ಪ್ರಭಾವ ಏನು, ಅದನ್ನ ಇವಾಗ ಹೇಳ್ತಾರೆ. ತತಕ್ಷೀಯತೆ ಪ್ರಕಾಶ ಆವರಣಂ. ತತಕ್ಷೀಯತೆ ಪ್ರಕಾಶ ಆವರಣಂ. ಈ ಪ್ರಾಣಾಯಾಮದಿಂದ ಆಗುವಂಥ ಬೆನಿಫಿಟ್ ಏನು? ಅದಕ್ಕೆ ಮಹರ್ಷಿ ಮಹೇಶ್ ಇವರು, ನಮ್ಮ ಮಹರ್ಷಿ ಪತಂಜಲಿ ಮಹರ್ಷಿಗಳು ಯಾವುದೇ ಬೆನಿಫಿಟ್ ಹೇಳ್ದಿರ ಯಾವುದು ಹೇಳಲ್ಲ, ಎಲ್ಲ ಬೆನಿಫಿಟ್ ಹೇಳ್ತಾರೆ. ತುಂಬಾ ಪ್ರಾಕ್ಟಿಕಲ್ ಅಂತ ಹೇಳ್ತಾ ಇದ್ದಾರೆ. ಇದು ಮಾಡೋದ್ರಿಂದ ಏನು ನಮಗೆ ಲಾಭ ಅಂತ ಕೇಳ್ತೀವಲ್ಲ, ಪತಂಜಲಿ ಮಹರ್ಷಿಗಳು ಪ್ರತಿಯೊಂದು ಸೂತ್ರನೂ ಇದಕ್ಕೆ ಏನು ಬೆನಿಫಿಟ್ ಅಂತ ಹೇಳಿದ್ದಾರೆ ನೋಡಿ. ಪ್ರತಿಯೊಂದು ಗಮನಿಸಿ ಬೇಕಾದ್ರೆ ಅದರ ಲಾಭ. ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು ಇಲ್ಲಿ. ಏನಪ್ಪ ಈ ಪ್ರಾಣಾಯಾಮ ಮಾಡೋದ್ರಿಂದ ಅಂದ್ರೆ, ನಮ್ಮ ಒಳಗಿನ ಆತ್ಮ ಒಂದು ಪ್ರಕಾಶವಂತವಾದ ಬೆಳಕಿದೆ ಅಲ್ಲ, ಆತ್ಮ ಇದಾನಲ್ಲ, ಅವನ ಸುತ್ತಲೂ ಒಂದು ಆವರಣ ಇದೆ, ಒಂದು ಗೋಡೆ ಇದೆ, ಆವರಣ. ಅದರ ಮಧ್ಯದಲ್ಲಿ ಆ ಬೆಳಕಿದೆ. ಆಕ್ಚುಲಿ ಆ ಬೆಳಕು ನಾವೇ ಆ ಬೆಳಕು. ಅರ್ಥ ಆಗ್ತಾ ಇದೆಯಲ್ಲ? ಅದು ನಮಗೆ ಗೊತ್ತಿಲ್ಲ. ಅದ್ರ ಸುತ್ತಲೂ ಒಂದು ಗೋಡೆ, ಒಂದು ಆವರಣವನ್ನು ಕಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಚೈತನ್ಯ ಅನ್ನುವ ಆ ಬೆಳಕು ಈ ಅಜ್ಞಾನ ಎಂಬುವ ಆವರಣದಿಂದ ಸುತ್ತುವರೆದಿದೆ. ಕೇಳಿಸ್ಕೊತಾ ಇದ್ದೀರಾ? ಅಜ್ಞಾನ ಎಂಬುವ ಆವರಣದಿಂದ ಸುತ್ತುವರೆದಿದೆ. ಓಕೆ. ಸೊ ಯಾವಾಗ ಈ ಅಜ್ಞಾನ ಎಂಬ ಆವರಣ ಅದು ತೆಳುವಾಗ್ತಾ ಬರುತ್ತೋ, ಅವಾಗ ಈ ಬೆಳಕಿನ ಒಂದು ನಮ್ಮ ಒಂದು ಆ ಬೆಳಕು ಬೆಳಗುತ್ತಾ ಬರುತ್ತೆ ಅದು ಒಳಗಡೆಯಿಂದ. ಸೊ ಈ ಆವರಣ ಯಾವ ತರ ಇದೆ, ಗೋಡೆಯ ರೀತಿಯಲ್ಲಿದೆ. ಆ ಬೆಳಕಿದೆ ನೋಡಿ, ಆ ಬೆಳಕು ಸುತ್ತಲೂ ಆವರಣ ಏನಿದೆಯಲ್ಲ, ಅದು ಗೋಡೆಯ ರೀತಿಯಲ್ಲಿದೆ. ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಆ ಗೋಡೆ ತೆಳುವಾಗ್ತಾ ಬರುತ್ತೆ.
ಅದು ಕಣ್ಣಿಗೆ ಗೋಡೆ ಇದ್ದಾಗ ಆ ಕಡೆ ಇರೋ ಬೆಳಕು ಕಾಣಿಸಲ್ಲ. ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಅದು ತೆಳುವಾಗ್ತಾ ಆಗ್ತಾ ಆಗ್ತಾ ಸ್ವಲ್ಪ ಅಸ್ಪಷ್ಟವಾಗಿ ಬೆಳಕು ಕಾಣಿಸಕ್ಕೆ ಶುರುವಾಗ್ತದೆ. ಅರ್ಧ ಪಾರದರ್ಶಕ ಅಂತಾರೆ ಇದನ್ನ. ಆ ಕಡೆ ಇರೋದು ಅಸ್ಪಷ್ಟವಾಗಿ ಸ್ವಲ್ಪ ಬೆಳಕು ಕಾಣಿಸಕ್ಕೆ ಶುರುವಾಗುತ್ತೆ. ಇನ್ನ ಹಾಗೆ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಅವಾಗ ಏನಾಗತ್ತಂದ್ರೆ ಆ ಆ ಒಂದು ಪೊರೆ ಅದು ಪಾರದರ್ಶಕವಾಗ್ತದೆ. ಅವಾಗ ಬೆಳಕು ಇನ್ನ ತೀಕ್ಷ್ಣವಾಗಿ ಕಾಣಕ್ಕೆ ನಮಗೆ ಶುರುವಾಗ್ತದೆ. ಅದರ ಅನುಭವಿಸ್ತೀವಿ ನಾವು. ಕ್ಷೀಯತೆ ಅಂದ್ರೆ ಏನು? ಕ್ಷೀಯತೆ ಅಂದ್ರೆ ಈ ಆವರಣ ಕ್ಷೀಣಿಸ್ತಾ ಬರ್ತದೆ. ಕ್ಷೀಣಿಸ್ತಾ ಬರ್ತಾ 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 ನಮಗೆ ಆ ಬೆಳಕಿನ ಒಂದು ಅನುಭವ ಉಂಟಾಗತ್ತೆ. ಸೊ ಅವಾಗ ಆ ಬೆಳಕಿನ ಅನುಭವವನ್ನು ನಾವು ಪಟ್ಕೊಬೋದು. ತತಕ್ಷೀಯತೆ ಪ್ರಕಾಶ ಆವರಣಂ ಅಂತ ಹೇಳ್ತಾ ಇದೆ. ಧಾರಣಾಸುಚ ಯೋಗ್ಯತಾ ಮನಸಃ. ಧಾರಣಾಸುಚ ಯೋಗ್ಯತಾ ಮನಸಃ. ಯಾವಾಗ ಈ ಆವರಣ ಇದೆಯಲ್ಲ, ಅದು ಪೂರ್ತಿ ತೆಳುವಾಗ್ಬಿಡುತ್ತೋ ಅವಾಗ ಈ ಧಾರಣ ಅನ್ನೋದನ್ನ ನಾವು ಅಭ್ಯಾಸ ಮಾಡೋಕ್ಕೆ ಶುರುವಾಗ್ತದೆ. ಮನಸ್ಸನ್ನು ಎಲ್ಲಿ ಬೇಕಾದರೂ ನಿಲ್ಲಿಸಬಹುದು. ಇದಕ್ಕೆ ಧಾರಣ ಅಂದ್ರೆ ಏನು? ಮನಸ್ಸನ್ನ ನಿಲ್ಲಿಸುವುದು. ಯಾವುದೇ ರೀತಿಯ ಒಂದು ಡಿಸ್ಟರ್ಬೆನ್ಸ್ ಇಲ್ದಿರ ಮನಸ್ಸನ್ನ, ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ದಿರ ಮನಸ್ಸನ್ನ ನಿಲ್ಲಿಸುವುದಕ್ಕೆ ಧಾರಣ. ಮನಸ್ಸಿಗೆ ಆ ಶಕ್ತಿ ಬರ್ತದೆ. ಯಾವುದಾದ್ರೂ ಒಂದು ಸ್ಥಾನದಲ್ಲಿ ಹಾಗೆ ನಿಲ್ಲಿಸ್ಬೋದು. ಅದು ಇಲ್ಲಿವರೆಗೂ ಏನೋ ಒಂದು ಗುಂಪಲ್ ಗೋವಿಂದ ಅಂತ ಹೋಗ್ತಾ ಇದ್ವಿ. ಇವಾಗ ನಾವು ಒಬ್ಬ ಒಬ್ಬ ವ್ಯಕ್ತಿತ್ವವಾಗಿ ಒಬ್ಬರೇ ನಮ್ಮನ್ನು ನಾವು ಗಮನಿಸಕ್ಕೆ ಶುರುವಾಗ್ತೀವಿ. ಆ ಶಕ್ತಿಯನ್ನು ಗಮನಿಸಕ್ಕೆ ಶುರು ಮಾಡ್ತೀವಿ. ಈ ಪ್ರಾಣಾಯಾಮದ ಶಕ್ತಿಯಿಂದ ಆ ಸ್ಪಷ್ಟತೆ ಬರುತ್ತೆ. ನಮಗೆ ಒಂದು ಡೈರೆಕ್ಷನ್ ಸಿಗತ್ತೆ ನಮಗೆ. ಅದಕ್ಕೆ ಒಳ್ಳೆ ಪ್ರಾಣಾಯಾಮ ಮಾಡಿದ ಮೇಲೆ ಮನಸ್ಸು ಶಾಂತವಾಗ್ತದೆ, ನಿಶ್ಚಲವಾಗ್ತದೆ. ಓಕೆ, ಆಮೇಲೆ ಆಳವಾದ ಧ್ಯಾನ ಉಂಟಾಗತ್ತೆ. ಕರೆಕ್ಟಾ? ಸುದರ್ಶನ್ ಕ್ರಿಯೆ ಮಾಡಿದ್ಮೇಲೆ ನೋಡಿ ಎಷ್ಟು ಆಳವಾದ ಧ್ಯಾನ ಉಂಟಾಗತ್ತೆ. ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಧಾರಣ ಅನ್ನೋದು ಉಂಟಾಗತ್ತೆ. ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ನಿಶ್ಚಲವಾಗಿ ನಿಂತ್ಕೊಳ್ಳುತ್ತೆ. ಧಾರಣ ಅನ್ನೋದು ಉಂಟಾಗುತ್ತೆ ನಮಗೆ. ಓಕೆನಾ? ಸೊ ಇವತ್ತಿಗೆ ಇಷ್ಟು ಸಾಕು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸನಿಂಗ್. ಜೈ ಗುರುದೇವ್. ಓಂ ನಮಃ ಶಿವಾಯ.